ಹಲೋ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಡೇ 2 ತಿರುಪತಿಯಲ್ಲಿ. ಹಾಗಾಗಿ ನಾವು ಇವಾಗ ಯಾವ್ಯಾವ ಟೆಂಪಲ್ಗೆಲ್ಲ ಹೋಗ್ತೇವೆ ಅಂತ ನೋಡೋಣ ಬನ್ನಿ. ನಾವು ತಿರುಪತಿ ಬೆಟ್ಟನ ಇಳಿತಾ ಇದ್ದೀವಿ. ಹಾಗೆಯೇ ನನಗೊಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡುವಂತಾಯಿತು. ನೀವು ತಿರುಪತಿಗೆ ಬರಬೇಕಾದ್ರೆ ಯಾವುದೇ ಚಾಕು ಆಗಿರ್ಬೋದು, ಆ ಥರ ಶಾರ್ಪ್ ವಸ್ತುಗಳನ್ನೆಲ್ಲ ತಗೊಂಡೋಗಿ ಬರಬೇಡಿ. ಇಲ್ಲಿ ತುಂಬ ಚೆಕ್ಕಿಂಗ್ ಇರುತ್ತೆ, ಹಾಗಾಗಿ ಅದನ್ನು ಮನೆಯಲ್ಲೇ ಇಟ್ಟು ಬನ್ನಿ. ಇಲ್ಲಿ ಒಂದು ಹಸುವನ್ನು ನೋಡಿ ಅಂತೆ, ಅದರ ಭುಜದ ಮೇಲೆ ಕಾಲು ಬಂದಿದೆ. ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಪಯಣ ಮುಂದುವರಿಸಿದ್ವಿ. ನಾವೀಗ ಪದ್ಮಾವತಿ ಟೆಂಪಲ್ಗೆ ಹೋಗಿ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 800 ಮೀಟರ್ಸಲ್ಲಿ ಕಾಳಹಸ್ತಿ ಸಿಗ್ತದೆ. ಕಾಳಹಸ್ತಿಗೆ ನಾನು ಫಸ್ಟ್ ಟೈಮ್ ಪದ್ಮಾವತಿ ಟೆಂಪಲಲ್ಲಿ ಆಗಿರ್ಬೋದು, ಇಲ್ಲಿ ಎಲ್ಲೂ ಮೊಬೈಲ್ ಅಲೋ ಇಲ್ಲ. ಹಾಗೇನೆ ಪದ್ಮಾವತಿ ಟೆಂಪಲ್ಗೆ ಹೋಗಬೇಕಾದ್ರೆ ಒಂದು ಸ್ಪೆಷಲ್ ಟಿಕೆಟ್ ಇದೆ, 250. ಅದು 200 ಇದೆ. ನಮಗೆ 200 ಇದ್ದು ಸಿಕ್ಕಿದ್ದು. ಅದರಲ್ಲಿ ಹೋದರೆ ನಿಮಗೆ ಚೂರು ಈಸಿ ಆಗ್ತದೆ. ಕ್ಯೂ ತುಂಬ ರಶ್ ಇತ್ತು. ಹಾಗೇನೆ 250 ಅದ್ದು ಕೂಡ ಇದೆ. 250 ಅದ್ದು ಮಾರ್ನಿಂಗ್ ಸ್ಪೆಸಿಫಿಕ್ ಟೈಮ್ ಇದೆ. ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಆದಷ್ಟು ಅದನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿ. ತುಂಬ ಹತ್ತಿರದಿಂದ ದೇವರನ್ನು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾರೆ. ತುಂಬ ಕ್ಯೂ ಅಲ್ಲಿ ನಿಲ್ಲಿಕ್ಕೆ ಇರುವುದಿಲ್ಲ, ಅದನ್ನು ತಗೊಂಡ್ರೆ. ನೋಡಿ, ಕಾಳಹಸ್ತಿಗೆ ರೀಚ್ ಆದ್ವಿ ನಾವು. ಕಾಳಹಸ್ತಿ ನಂಗೆ ಟೆಂಪಲ್ ಪೂಲ ಚಂದ ಇದೆ. ಹೊರ ಪೂರ ಬರೋಡತ್ತ ಒಂದು ಫ್ಯಾಮಿಲಿ ತಿರುಪತಿ ಕ್ಲೀನ್ ಇತ್ತು. ಪನ್ನೀರ್ ರಿಚ್ ತಿರುಪತಿ ಬಾರಿ ಕ್ಲೀನ್ ಇತ್ತು. ಪೂರ ಬರೋಡ ರಸ್ತೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ನಾವೀಗ ಹೊರಟ್ವಿ ಬ್ಯಾಂಗ್ಳೂರ್ಗೆ. ಕಾಳಹಸ್ತಿಯಲ್ಲಿ ನಮಗೆ ಎಂತ ಅಂದರೆ, ಅದು ಊಟದ ಟೈಮ್ ಅಂತನೋ ಏನೋ, ತುಂಬ ರಶ್ ಕಮ್ಮಿ ಇತ್ತು, ರಶ್ಶೇ ಇರಲಿಲ್ಲ. ಹಾಗಾಗಿ ಚಂದ ದರ್ಶನ ಮಾಡಿಕೊಂಡು ಈಗ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ. ಈವ್ನಿಂಗ್ ಟೈಮ್ ಆಗಿತ್ತು, ಹಾಗಾಗಿ ಒಂದು ಚಹಾ ಕುಡಿದು ಡ್ರೆಸ್ಸನ್ನು ಚೇಂಜ್ ಮಾಡಿ ರೆಸ್ಟ್ ರೂಮಲ್ಲಿ ಹಾಗೆಯೇ ಕಂಫರ್ಟೇಬಲ್ ಡ್ರೆಸ್ ಹಾಕಿಕೊಂಡು ನಾವೀಗ ನಮ್ಮ ಊರಿನ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಈ ಲಾಗ್ ಇಷ್ಟ ಆದಲ್ಲಿ ಸ್ವಾತಿ ರಂಜಿತ್ ಶೆಟ್ಟಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.